ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೊಸದೊಂದು ಡಿಸೈನ್ನ ಪರಿಚಯಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿರುವಂತಹ ಡಿಸೈನು, ಸಿಂಪಲ್ ಬೀಡ್ಸ್ ಮತ್ತು ಕುಚ್ಚುಗಳಿರುವಂಥದ್ದು. ಇದಕ್ಕೆ ನಾನು ಕ್ರೋಶಾ ನೀಡಲ್ನ ಯೂಸ್ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು 2 ಕಲರ್ ಇರುವಂತಹ ಒಂದು ಸೀರೆನ ತೊಗೊಂಡಿದ್ದೀನಿ. ಆ ಸೀರೆ ಕಲರ್ ಯಾವುದಿದೆಯೋ ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ ಥ್ರೆಡ್ಸ್ಗಳನ್ನ ತೊಗೊಬೇಕಾಗತ್ತೆ. ನೋಡಿ, ನಾನು 2 ಕಲರ್ ಸಿಲ್ಕ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಜರಿ ಥ್ರೆಡ್ಸ್ಗಳು, ಅದು ಬಾರ್ಡ್ರ್ ಯಾವ ಕಲರ್ ಇದೆಯೋ ಆ ಕಲರ್ನ ಯೂಸ್ ಮಾಡಿ. ನಾರ್ಮಲ್ ನೀಡಲು, ಫ್ಯಾಬ್ರಿಕ್ ಗ್ಲೂ ಮತ್ತು ಅದರ ಜೊತೆಗೆ ಸೀಸರ್ ಮತ್ತು ಒಂದು ರೀತಿಯಲ್ಲಿ ಬೀಡ್ಸ್ನ ತೊಗೊಂಡಿದ್ದೀನಿ. ರೌಂಡ್ ಬೀಡ್ಸು, ಸ್ವಲ್ಪ ಡಿಸೈನಿಂಗ್ ಇರೋವಂಥದ್ದು. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ, 6 ಎಳೆ ದಾರದಲ್ಲಿ ತುದಿಯಲ್ಲಿ ಒಂದು ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ ನಂತರ ನೋಡಿ, ಸೀರೆ ಸರಿಗಿದೆಯಲ್ವಾ, ಆ ಕೊನೆಯಲ್ಲಿ ಅದನ್ನು ಬೆಟ್ಟಲ್ಲಿ ಒತ್ತಿಕೊಂಡಿದ್ದೀನಿ. ಹಿಂಭಾಗದಲ್ಲಿ ಮುಂಭಾಗದಿಂದ ನೀಡಲ್ನ ತೊಗೊಂಡು ಲಾಕ್ನ ಮಾಡ್ಕೊತೀನಿ. ಪ್ರತಿ ಸರಿನೂ ಅಷ್ಟೇ, ಕ್ರೋಶಾ ಡಿಸೈನ್ ಮಾಡಬೇಕಾದಾಗ ಫಸ್ಟ್ 2 ಲಾಕನ್ನು ಮಾಡ್ಕೊಬೇಕಾಗತ್ತೆ. ಒಂದೇ ಜಾಗದಲ್ಲಿ ಬರುವ ಹಾಗೆ 2 ಲಾಕ್ನ ಮಾಡ್ಕೊಬೇಕು. ಆ ನಂತರ ನೋಡಿ, ಇಲ್ಲಿ ನಾನು 4 ಚೈನನ್ನು ಹಾಕ್ಕೊತಿದ್ದೀನಿ. 4 ಚೈನ್ ಹಾಕಿ ನೋಡಿ, ಚೈನ್ ಗ್ಯಾಪ್ ಎಷ್ಟು ಉದ್ದ ಬರುತ್ತೆ ನೋಡಿ ಚೆಕ್ ಮಾಡಿಕೊಂಡು ಆ ಪಾಯಿಂಟಿಗೆ ಬಂದು ಅಲ್ಲಿ ಮತ್ತೊಂದು ಲಾಕನ್ನು ಮಾಡ್ಕೊಬೇಕು. ಈ ಫಸ್ಟ್ ಚೈನ್ ಮಾಡ್ಕೊತೀನಲ್ಲ, ಇದು ಬಂದುಬಿಟ್ಟು ಕುಚ್ಚನ್ನು ಕಟ್ಟೋದಕ್ಕೆ, ಓಕೆನಾ. ಎಸ್, ನಂತರ ನಾನಿಲ್ಲಿ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ತಾ ಬರ್ತೀನಿ. ನೋಡಿ, ನಾನು ತೊಗೊಂಡಿರೋ ಬೀಡ್ಸು ಸಿಂಪಲ್ ಆಗಿರೋಂಥದ್ದು ರೌಂಡ್ ಬೀಡ್ಸೇ, ಸ್ವಲ್ಪ ಡಿಸೈನಿಂಗ್ ಚೆನ್ನಾಗಿರೋದು ತೊಗೊಂಡಿದ್ದೀನಿ. ಸರಿ, ಎಸ್, ಕಸ್ಟಮರ್ ಕೂಡ ಇದನ್ನೇ ಪ್ರಿಫರ್ ಮಾಡಿದರು, ಈ ಡಿಸೈನ್ ಬೇಕು ಅಂಥೇಳಿ. ನೋಡಿ, ಈ ರೀತಿ ಲಾಕ್ ಮಾಡಿ ಸೀರೆಗೆ ಮತ್ತೆ ಲಾಕ್ ಮಾಡ್ಕೊಬೇಕು. ಫಸ್ಟ್ ಲಾಕ್ ನಾನು ಬೀಡ್ಸ್ಗೆ ಮಾಡ್ಕೊತೀನಿ. ನೋಡಿ, ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ಹೇಗೆ ಅಂಥೇಳಿ. ನೋಡಿ, ನಾರ್ಮಲಾಗಿ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ಸ್ನ ಹೀಗೆ ಥ್ರೆಡ್ ಒಳಗೆ ಲಾಕ್ ಮಾಡ್ಕೊಬೇಕು. ನೋಡಿ, ಫಸ್ಟ್ ಲಾಕ್, ಓಕೆನಾ. ಹೀಗೆ ಲಾಕ್ ಮಾಡಿ ಆ ನಂತರ ಸೀರೆಯ ಬಾರ್ಡ್ರ್ ಇದ್ದಿದ್ದು ಇಲ್ಲಿ ಮತ್ತೆ ಲಾಕನ್ನ ಮಾಡ್ಕೊಬೇಕು. ಎಸ್, ನೋಡಿ, ಹೀಗೆ ಲಾಕ್ ಮಾಡ್ಕೊಬೇಕು, ಓಕೆನಾ. ಹೀಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನು 4 ಚೈನ್ನ ಹಾಕ್ಕೊತೀನಿ. ಮತ್ತು ಈ ಭಾಗದಲ್ಲೂ ಕೂಡ ಕುಚ್ಚು ಕಟ್ಟೋದಿರುತ್ತೆ. ಸೊ ಮತ್ತೆ 4 ಚೈನನ್ನು ಮಾಡ್ಕೊತೀನಿ. 4 ಅಥವಾ 5 ಚೈನು ಮಾಡ್ಕೊಬೋದು. ನಾನು ಸ್ವಲ್ಪ ಹತ್ತಿರ ಬರಲಿ ಅಂಥೇಳಿ 4 ಚೈನಿಗೆ ಮಾಡ್ಕೊತಿದ್ದೀನಿ. ನೋಡಿ, ಸ್ಟ್ರೈಟಾಗಿಟ್ಟು ಒಂದು ಲಾಕನ್ನು ಮಾಡ್ಕೊತೀನಿ. ಇದೇ ರೀತಿ ಕಂಟಿನ್ಯೂ. ಇಷ್ಟ ಆದಮೇಲೆ ಮತ್ತೆ ಬೀಡ್ಸ್ನ ತೊಗೊಳೋದು, ಓಕೆನಾ. ಇಲ್ಲೇನೇ ಫಸ್ಟಿಗೆ 4 ಚೈನ್ನ ಹಾಕ್ಕೊತೀನಿ. ಆ ನಂತರ 2 ಬೀಡ್ಸ್ನ ಅಟ್ಯಾಚ್ ಮಾಡಿಕೊಂಡು ಮತ್ತು 4 ಚೈನ್ನ ಹಾಕ್ಕೊತೀನಿ, ಓಕೆನಾ. ನೆಕ್ಸ್ಟ್ ನೋಡಿ, ಫಸ್ಟ್ ಹಿಂಭಾಗ ಮತ್ತು ಮುಂಭಾಗ ಎರಡೂ ಕೂಡ 4 ಚೈನ್ ಗ್ಯಾಪ್ ಇರಬೇಕಾಗತ್ತೆ. ಆ ನಂತರ ಮತ್ತೆ ಮೊದಲಿನ ಥರನೇ ಬೀಡ್ಸ್ನ ಆ್ಯಡ್ ಮಾಡ್ತೀನಿ. ಇದೇ ಇಡೀ ಸೆರಗು ಫುಲ್ ಕೂಡ ಇದೇ ರೀತಿ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ. ಮತ್ತು ಕ್ರೋಶಾ ಕುಚ್ಚು ಕಟ್ಟೋದಕ್ಕೆ ಬೇಕಾದಷ್ಟು ಜಾಗನ ಮಾಡ್ಕೊತಾ ಬರ್ತೀನಿ. ಕ್ರೋಶಾ ಇದರಿಂದ ಎಳೆಯಿಂದ ಮಾಡೋದ್ರಿಂದ ಬೀಡ್ಸ್ ಆ್ಯಡ್ ಮಾಡೋಕ್ಕೆ ತುಂಬ ಈಸಿಯಾಗಿ ಮತ್ತು ತುಂಬ ಟೈಮ್ ಕೂಡ ತೊಗೊಳೋದಿಲ್ಲ. ಜಸ್ಟ್ 1 ಅವರಲ್ಲೇ ನಾವು ಈ ಡಿಸೈನ್ ಹಾಕಿ ಮುಗಿಸ್ಬೋದು. ನೋಡಿ, ಅಷ್ಟು 2 ಬೀಡ್ಸ್ನ ತೊಗೊತಿದ್ದೀನಿ. ಕೆಲವರು 3 ಬೀಡ್ಸ್ ತೊಗೊತಾರೆ, ಕೆಲವರು 1 ಬೀಡ್ಸು 1 ಕುಚ್ಚು ಹಾಕ್ಕೊತಾರೆ. ಈ ಡಿಸೈನು ಒಬ್ಬರು ಕಸ್ಟಮರ್ ಹೇಳಿದರು, ಅವರಿಗೆ 2 ಬೀಡ್ಸ್ ಇರಬೇಕು ಅಂಥೇಳಿ, ಅದೇ ರೀತಿ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿರೋವಂಥದ್ದು. ಮತ್ತು 4 ಚೈನ್ನ ಮಾಡ್ಕೊತೀನಿ. ಸೇಮ್ ಇದೇ ರೀತಿ ಪೂರ್ತಿ ಸೆರಗು ಮುಗಿಯೋ ತನಕ ಹೀಗೆ ಬೀಡ್ಸು ಮತ್ತು 4 ಚೈನ್ನ ಹೀಗೆ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬರೋಂತಹ ಡಿಸೈನು, ತುಂಬ ಸಿಂಪಲಾಗಿದೆ, ಈಸಿಯಾಗಿ ಮಾಡ್ಬೋದು. ಇನ್ನು ತುಂಬ ಟೈಮ್ ಕೂಡ ತೊಗೊಳೋದಿಲ್ಲ, ಆರಾಮಾಗಿ ಹಾಕ್ಬೋದು ಮತ್ತು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ನೋಡಿ, ಹೀಗೆ, ಎಸ್, ಹೀಗೆ ಮಾಡ್ಕೊತಾ ಹೋಗಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಫೈನಲಿ ನೋಡಿ, ನಾನು ಪೂರ್ತಿ ಹಾಕಿದ್ದೀನಿ, ಹೀಗೆ ಕಾಣುತ್ತೆ. ಎಸ್, ಇದನ್ನ ಕೊನೆಯಲ್ಲಿ ಬಂದಾಗ ನೋಡಿ, ಇಲ್ಲಿ 4 ಎಳೆಯಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಲ್ವ, 4 ಚೈನ್ ಹಾಕಾದ್ಮೇಲೆ ನೋಡಿ, ಇಲ್ಲಿ ನಾನು 2 ಲಾಕ್ನ ಮಾಡ್ಕೊತೀನಿ ಸಪ್ರೇಟಾಗಿ, ಓಕೆನಾ. 2 ಲಾಕ್ನ ಮಾಡಿಕೊಂಡು ಎಂಡಿಂಗಲ್ಲಿ ಹಿಂಗೆ ಮಾಡಬೇಕು. ಎಷ್ಟ ಇರೋಂತಹ ಥ್ರೆಡ್ಸ್ನ ಕಟ್ ಮಾಡ್ಕೊತೀನಿ ನಾನು. ಎಷ್ಟು ಬೇಕೋ ಅಷ್ಟೇ ಸಾಕು ಥ್ರೆಡ್ಸು, ತುಂಬ ಏನು ಬೇಕಾಗಲ್ಲ, ಸ್ವಲ್ಪ ಇದಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಎಸ್, ನೋಡಿ, ಇದನ್ನು ಹೀಗೆ ಟರ್ನ್ ಮಾಡಿ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಬೇಕು. ಫಿನಿಶಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ವರ್ಕ್ ಮಾಡಿದಾಗಲೂ ಕೂಡ ಡಿಸೈನ್ ಮಾಡಬೇಕಾದ್ರೆ ಆಗಲಿ, ಯಾವುದೇ ವರ್ಕ್ ಮಾಡಲಿ, ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ನೋಡೋಕೆ ಚೆನ್ನಾಗಿ ಕಾಣಲ್ಲ. ನೋಡಿ, ಹೀಗೆ ಗಮ್ ಹಾಕಿ ಲಾಕನ್ನು ಮಾಡ್ಕೊಬೇಕಾಗತ್ತೆ, ಓಕೆ.
ಸ್ವಲ್ಪ ಥ್ರೆಡ್ ಉದ್ದ ಆಗಿದೆ ಅದಕ್ಕೆ ಹಾಗೆ ಅನಿಸುತ್ತೆ. ಎಸ್ ನೋಡಿ ಗಮ್ ಹಾಕಾಗಿದೆ. ಈಗ ನೋಡಿ ಫೈನಲಿ ಕುಚ್ಚನ್ನ ಕಟ್ಟಿದಾಗ ಈ ರೀತಿ ಕಾಣ್ತಿರುತ್ತೆ. ತುಂಬ ಚೆನ್ನಾಗಿರುವಂತಹ ಡಿಸೈನು. ಟ್ರೈ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.